ಎಲ್ರಿಗೂ ನಮಸ್ಕಾರ. ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ. ಅವಳಿಗೆ ರಾಜಬಿ ಶೆಟ್ಟರ್ ಮಾತಾಡಿ ನಮ್ಮನ್ನು ಕರಿಬಾರ್ದು ಇನ್ಮೇಲೆ ಅವ್ರನ್ನ ಲಾಸ್ಟಲ್ಲಿ ಕರೀರಿ. ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಒಳ್ಳೆ ಒಂದು ನಾವೆಲ್ ತರ ಮಾತಾಡ್ತೀರ ನೀವು. ನಾವು ಅದೇ ತುಂಬಾ ಎಲ್ಲ ಇಂಟ್ರು ನಾವು ಶಿವಣ್ಣ ಮಾತಾಡ್ತಿದ್ದೆ, ಅದು ನೀವು ಅನ್ಕೊಂತಿದ್ರಿ ನಾವೆಲ್ಲ ತಮಾಷೆ ಮಾಡ್ತಿದ್ದೀವಿ, ಅಷ್ಟು ಖುಷಿ ಕೊಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ. ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು. ತುಂಬಾ ಇದೆ ಮಾತಾಡಕ್ಕೆ, ಎಷ್ಟು ಮಾತಾಡ್ಬೇಕಂದ್ರೆ ಶಿವಣ್ಣ ಮಾತಾಡಬೇಕು, ಆಮೇಲೆ ಕಾರ್ಯಕ್ರಮ ಇನ್ನು ಅವ್ರ ಜೊತೆ ಎಲ್ಲ ಮಾತಾಡಬೇಕು. ಗುರುವೆ ನೀವು ಹೈಲೈಟ್ ಗುರುವೆ, ನಿಜವಾಗ್ಲು ಅಲ್ಲ, ನಿಜವಾಗ್ಲು ನೀವು ಗಾಳಿ ಕುಡಿದ್ರೆ ಇದೇ ತರ ಮಾತಾಡಿ ಅವತ್ತು ಇದೇ ಹೇಳಿದ್ದೆ ನಾನು. ನೀವೆಷ್ಟು ಇನ್ನೋಸೆಂಟ್ ಆಗಿ ಎಷ್ಟು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಹೇಳ್ತಾರೆ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದ್ರೆ ನೀವು ನಿಜವಾಗ್ಲು ನಾನು ಹೇಳ್ತೀನಿ ಕೇಳಿ. ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂತ ಪ್ರೊಡ್ಯೂಸರ್. ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್ ಈ ಥರ ಬಡ್ಜೆಟ್ ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದ್ರೂ ಕೂಡ ಅದನ್ನ ಮೀರಿ ಪಿಕ್ಚರ್ ಮಾಡಿದ್ದೀರಾ. ನಿಜವಾಗ್ಲು ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲು ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಹೂಡಿಕೆದಾರರು ಬೇರೆ, ನಿರ್ಮಾಪಕರು ಬೇರೆ ಅಂತ. ನಿಮ್ಮಂತವ್ರಿಗೆ ಅನ್ನದಾತರು ಅಂತ ಹೇಳಿದಾಗ ಅಣ್ಣ ಅವರು, ನೀವು ಅನ್ನದಾತರು. ನಿಜವಾಗ್ಲು 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ. ಈ ತರ ಇನ್ನು 1000 ಕುಟುಂಬ ಅನ್ನ ಹಾಕೋ ಭಾಗ್ಯ ದೇವರು ಕೊಡ್ತಾನೆ ಹೇಳಿದ್ವಿ. ಜೋಳ ಅದ್ಭುತ. ನಿಜವಾಗ್ಲು ಪ್ರೊಡ್ಯೂಸರ್ ಆಗಿ ನೀವೇನು ನಾನು ಹೇಳಿದ್ರೆ ಕಾರ್ಯ ಬಿಟ್ಟಿದ್ದೀನಿ ಅಂತ, ನೀವು ಈ ಸಿನಿಮಾನೇ ಅವ್ರು ಇನ್ನೂ ಚೆನ್ನಾಗಿ ಹೇಳ್ರಿ, ಓಡ್ತಾನೆ ಇರ್ತೀರಾ ಅಂತ. ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತೀರ, ಓಡ್ತಾನೆ ಇರುತ್ತೆ ಮ್ಯಾರೇಜ್ ಅಂತಾರ. ತುಂಬಾ ಅದ್ಭುತ ಗುರುವೆ. ನಮ್ಮ ಗುರುವೆ ಸತ್ಯ ಅವರು, ನೀವು ಫಸ್ಟ್ ಹೇಳಿದ್ರೆ 3 ಜನ ಸ್ಟಾರ್ಗಳು ಅಂತ, ಅವತ್ತು ನೀವು ಇರಲಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ರು ಮಾತಾಡ್ಕೊಂಡು ಮಾಡಿದಾರೆ ಅಂದ್ರೆ ಎಲ್ಲ ನೋಡಿ. ಅವ್ರು ಪ್ರತಿಯೊಂದು ಮಾತಾಡಿದ್ರೆ ಇವ್ರ ಕಡೆ ಸಿನಿಮಾ ತೋರಿಸಿದ್ರು ಸಿನಿಮಾ ನೋಡಿ, ಇಲ್ಲ ಸರ್ ಮಾಡಿ ಸರ್ ಸೂಪರ್. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದ್ರೆ ತುಂಬಾ ಸಂತೋಷ. ಒಳ್ಳೇದಾಗ್ಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರ ನಾನು ಅವ್ರು ಪಿಕ್ಚರ್ ಮಾಡಿದ್ರು, ಪಿಕ್ಚರ್ ಮಾಡಿದ್ರು, ಅವ್ರಿಂದ ಇದಾಯ್ತು ಅಂತ. ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ. ಕೈ ಕಟ್ಟಿ ನಿಮ್ಗೆ ಗೊತ್ತಿದ್ದೀರ ಮಗುತ್ತರ. ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇನ್ ಕಾರಣ ನೀವು ಗುರುವೆ. ಇದು ನಿಮ್ ಸಿನಿಮಾ, ನಾವೆಲ್ಲ ನಿಮ್ ಜೊತೆಲಿದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾದ ಕರ್ನಾಟಕ ಚಕ್ರವರ್ತಿ ಹೆಂಗೆ, ಶಿವಣ್ಣ ಅಂದ್ರೆ ಏನು ದೇವರೇ ಮಾಡಿಸಿರೋದು ಗುರುವೆ. ನಿಜವಾಗ್ಲು 15-20 ನಿಮಿಷ ನಾನು ಈಗ ಇಮ್ಯಾಜಿನ್, ಅದು ಬೇಡ ಇವಾಗ ಹೇಳೋದು ಬೇಡ, ಅದು ಇಮ್ಯಾಜಿನ್ ನೋಡ್ಲಿ ಅದನ್ನ. ತುಂಬಾ ಅದ್ಭುತ ನಿಜವಾಗ್ಲು. ಯಾಕಂದ್ರೆ ನಾನು ಫಸ್ಟ್ ಸಿನಿಮಾ ಮಾಡೋರು ಅಷ್ಟೇ, ಅವ್ರು ಹೇಳ್ತಾರಲ್ಲ ಆಗ್ಲೇ ಅವ್ರು ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು ಏನೋ ಯಾರಿಗೆ ನಾನು ಏನೇನೋ ಇಲ್ಲಿಯಾಗಿ ಏನು ಹೇಳ್ತಿದ್ರು ಕೂಡ ಒಪ್ಕೊಳ್ಳೋರು, ಏನೋ ಅಂತ ಕೇಳಿದ್ರು ಕೂಡ ನಾನು ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಶಿವಣ್ಣ ಬಾಮ್ಮ ಅಂತ ಮಾಡೋರು. ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ, ನೀವಿಲ್ದಿದ್ರೆ ಅದು ಓಮ್ ಅಲ್ಲ. ಅದು ನೀವು ಯಾವಾಗ ಹೇಳ್ತಿರ್ತೀರ ಉಪೇಂದ್ರ ನೀವು ದೊಡ್ಡ ಕೂಡ ಅದು ನೀವು ಸಂಸ್ಥೆ, ಅಣ್ಣ ಅವರು, ಅಕ್ಕ ಅವರು, ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯ್ತು. ಅದಕ್ಕೆ ಯಾವಾಗ ಒಂದು ಸಿನಿಮಾ ಹಾಕ್ಬೇಕು ಅಂದ್ರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ, ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ, ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ. ಅದು ನಿಮ್ಮಂತ ಪ್ರೊಡ್ಯೂಸರು, ಅಂತ ಡೈರೆಕ್ಟರು ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನ ಕನಸ್ಕೊಂಡು ಅದನ್ನ ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ ಕಾಂಬಿನೇಷನ್ ಇದೆ ಅಂದ್ರೆ ತುಂಬಾ ಸಿನಿಮಾ ಬರಲಿ, ಸೂಪರ್ ಹಿಟ್ ಅಂದ್ರೆ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಮಾಡಿ, ಅಷ್ಟೇ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಈಗ ನಿಮ್ಮಂತ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿದ್ ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ರೆ ನೀವು ಸೌತಿ ಆಗ್ತಿದ್ದೆ ಅಂತ, ಇವತ್ತು ನೀವು ಸೌತಿಯಲ್ಲಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ನೋಡಿ ನೋಡಿ. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ? ನೋಡಿ ಹುಡುಗಿಯಾಗಿ ಹೆಂಗ್ ಕಾಣಿಸ್ತಿದ್ದೀರ ನೀವು ಅಂತೀರಾ? ನೋಟ ಚೆನ್ನ 45 ಎಷ್ಟು ಚೆನ್ನ. ನಾಳೆ ಜನ ಹೇಳ್ತಾರೆ. ಥ್ಯಾಂಕ್ ಯು.